ವೀಕ್ಷಕರೇ, ವೃಶ್ಚಿಕ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಜೂನ್ ತಿಂಗಳಲ್ಲಿ ಏನಾದ್ರೂ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದಾವ, ಏನಾದ್ರೂ ಒಂದಿಷ್ಟು ಧನಯೋಗ ಆಗ್ತಾ ಇರತಕ್ಕಂಥದ್ದು, ಇರುವಂತ ಸಮಸ್ಯೆಗಳು ಸರಿ ಆಗತ್ತಾ, ಒಂದಿಷ್ಟು ಬದಲಾವಣೆಗಳು ಏನಾದ್ರೂ ಈ ತಿಂಗಳಲ್ಲಿ ಆಗುತ್ತಾ ಅನ್ನುವಂತಹ ಅದ್ಭುತ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸ್ತೇವೆ. ವಿಡಿಯೋ ಕೊನೆ ತನಕ ನೋಡಿ, ಅಂದ್ರೆ ಮಾತ್ರ ನಿಮಗೆ ವಿಡಿಯೋದಲ್ಲಿ ಇರ್ತಕ್ಕಂಥ ಪೂರ್ಣವಾದ ಮಾಹಿತಿ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ, ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂತಹ ಒಂದು ಫಲಗಳನ್ನು ನೋಡೋದಾದ್ರೆ ನೋಡಿ, ನಿಮ್ಮ ಪ್ರಯತ್ನ ಇರುತ್ತಲ್ಲ, ನಿಮ್ಮ ಯೋಚನೆ, ನಿಮ್ಮ ಯೋಜನೆ, ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರ ನಿಮ್ಮನ್ನ ಕೈ ಹಿಡಿತದೆ. ಯಾವತ್ತಿಗೂ ಕೂಡ ನೀವು ಮಾಡತಕ್ಕಂಥ ದಾನ, ನೀವು ಮಾಡುವಂತ ಪೂಜೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ದಯಾಗುಣ ಇದೆಯಲ್ಲ, ಆ ಗುಣದ ಒಂದು ಬಲ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅನೇಕ ಸಂಕಷ್ಟಗಳು, ಅನೇಕ ಎಡರು ತೊಡರುಗಳ ಮಧ್ಯದಲ್ಲಿಯೂ ಕೂಡ ಒಂದು ಹೋರಾಟ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲದಕ್ಕಿಂತಲೂ ಮೀರಿದ್ದು ನಿರಂತರವಾದ ಪ್ರಯತ್ನ, ಅವಿರತವಾಗಿರ್ತಕ್ಕಂಥ ಪ್ರಯತ್ನದ ಫಲವಾಗಿ ಅನೇಕ ಒಳ್ಳೆ ಕೆಲಸಗಳಾಗ್ತವೆ. ಹೌದು, ಸವಾಲುಗಳಿದೆ, ಹಣಕಾಸಿನಲ್ಲಿ ತೊಂದರೆ, ಕೆಲಸದಲ್ಲಿ ತೊಂದರೆ, ಜನಗಳಿಂದ ತೊಂದರೆ, ಮನೆತನದಿಂದ ತೊಂದರೆ, ಸಾಕಷ್ಟು ವಿಚಾರದಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ, ಸಾಕಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲಿರುತ್ತೆ. ಆ ಜವಾಬ್ದಾರಿಗಳನ್ನೆಲ್ಲವನ್ನ ನಾನು ಯಾವ ರೀತಿ ನಿಭಾಯಿಸ್ತೀನಿ ಅನ್ನುವಂತಹ ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಆದ್ರೂ ಆ ಎಲ್ಲ ಪ್ರಶ್ನೆಗಳಿಗೆ ಸರಳವಾಗಿ ಒಂದು ಪರಿಹಾರವನ್ನು ಹುಡುಕುವಂತಹ ಮಾರ್ಗ ನಿಮ್ಮಲ್ಲಿನೇ ಕಂಡುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಅದು ಒಂದೊಂದು ಬೆಟ್ಟದಂತಹ ಸಮಸ್ಯೆಗಳಿದ್ರು ಕೂಡ ಒಂದೊಂದಾಗಿ ಸರಿ ಮಾಡ್ಕೊಂಡು ಹೋಗುವಂತಹ ಅವಿರತವಾದ ಪ್ರಯತ್ನ ಇದೆಯಲ್ಲ ಮನುಷ್ಯನ ಪ್ರಯತ್ನ, ಆ ಪ್ರಯತ್ನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಈ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನಗಳು, ಕೆಲಸ ಕಾರ್ಯಗಳಲ್ಲಿ ಅನೇಕ ಅಡೆತಡೆಗಳು ಕಂಡು ಬರುತ್ತೆ. ಆ ಎಲ್ಲ ಅಡೆತಡೆಗಳನ್ನು ಶಾಂತವಾಗಿದ್ದುಕೊಂಡು ನಿಭಾಯಿಸುವಂಥದ್ರಿಂದ ಖಂಡಿತವಾಗಿ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇನ್ನು ಬೇರೆಯವರು ನಿಮ್ಮ ಭಾವನೆಗಳಿಗೆ ನೋವನ್ನು ತರುವಂಥದ್ದು, ನಿಮ್ಮ ಭಾವನೆಗಳನ್ನ ಅರ್ಥವೇ ಮಾಡ್ಕೊಳ್ಳದೆ ಇರತಕ್ಕಂಥದ್ದು. ಹೌದು, ಎಲ್ಲರ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೋತೀವಿ, ನನ್ನ ಭಾವನೆಯನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲಲ್ವಾ ಅನ್ನುವಂಥದ್ದು ಒಂದು ಬಹಳ ಚಿಂತೆ ಆಗುತ್ತೆ, ಬಹಳ ಬೇಸರ ಆಗುತ್ತೆ. ಜನಗಳ ವಿಚಾರದಲ್ಲಿ ಯಾವ ರೀತಿ ಇವರನ್ನ ರೀಡ್ ಮಾಡೋದು, ಯಾವ ರೀತಿ ಇವರನ್ನ ಅರ್ಥೈಸ್ಕೋಬೇಕು, ಬಿಡಕ್ಕೂ ಆಗಲ್ಲ, ಕಂಟಿನ್ಯೂ ಮಾಡಕ್ಕೂ ಆಗಲ್ಲ. ಈ ಒಂದು ಮಧ್ಯದಲ್ಲಿ ಕೆಲವೊಂದು ಜನಗಳ ವಿಚಾರದಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ರೆ ಸ್ವಲ್ಪ ನೋವು ಬೇಸರಗಳಾದ್ರೂ ಕೂಡ ಆಮೇಲೆ ಅಡ್ಜಸ್ಟ್ ಆಗ್ತೀರಿ. ಈ ಜನಗಳು ಹೀಗೆ, ಇವ್ರ ಮನಸ್ಥಿತಿ ಹೀಗೆ, ನಾನು ಇದೇ ರೀತಿ ಇರಬೇಕು ಅನ್ನುವಂತಹ ಒಂದು ಅನುಭವ ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಸಹಜವಾಗಿ ಇಲ್ಲೂ ಕೂಡ ನಿಮಗೆ ಈ ತಿಂಗಳಲ್ಲಿ ದಾನ ಧರ್ಮದ ಕಾರ್ಯಗಳು ಎಷ್ಟೇ ಕಷ್ಟಗಳಿದ್ರು ಕೂಡ ಅದನ್ನ ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಮತ್ತೆ ಈ ಹಣಕಾಸು ಸ್ವಲ್ಪ ಖರ್ಚು ಜಾಸ್ತಿ, ಏನೋ ಒಂದು ಆಕಸ್ಮಿಕವಾಗಿ ನಷ್ಟವಾಗದಂತೆ, ನಾಶವಾಗದಂತೆ, ಮತ್ತೆ ನೀವು ತೆಗೆದುಕೊಂಡುವಂತ ನಿರ್ಧಾರಗಳಿದೆಯಲ್ಲ, ಮತ್ತೊಂದು ಸಲ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ನೀವು ವ್ಯಾಪಾರ ಕ್ಷೇತ್ರ ಮಾಡಿ, ಅಥವಾ ನೀವು ಯಾವುದೋ ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಹೊಸ ಕ್ಷೇತ್ರಗಳನ್ನು ಆರಂಭ ಮಾಡ್ತಾ ಇದ್ದೀರಿ, ಹೊಸ ಯಾವುದೋ ಒಂದು ಕೆಲಸಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ, ಏನೋ ಒಂದು ಮಾಡಿ. ಆದ್ರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನ ತುಂಬಾ ಅಗತ್ಯವಾಗಿ ನೀವು ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಅನ್ನುವಂಥದ್ದು ಗಮನದಲ್ಲಿರಲಿ. ಇನ್ನು ನಿಮಗೆ ಬೇಕಾದಂತ ವ್ಯಕ್ತಿಗಳೇ, ಅದು ಸ್ನೇಹಿತರಿರ್ಲಿ, ರಿಲೇಷನ್ ಇರಲಿ, ಅಥವಾ ಅತ್ಯಂತ ಆತ್ಮೀಯರಿರ್ಲಿ, ಅವರೇ ನಿಮಗೆ ಸ್ವಲ್ಪ ನೋವುಂಟು ಮಾಡಿದ್ರೂ ಕೂಡ ನೀವು ಅದನ್ನ ಸಹಿಸಿಕೊಳ್ಳುವಂತಹ ಅಪಾರವಾದ ಜ್ಞಾನ, ಸಹನೆ, ತಾಳ್ಮೆ, ಬುದ್ಧಿವಂತಿಕೆ, ಅಷ್ಟು ದಯಾಗುಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಕೆಲಸಕ್ಕೆ ಬರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗತ್ತೆ. ಜೊತೆಗೆ ಸಂಗಾತಿಯೊಡನೆ ಸಾಮರಸ್ಯ ಅನ್ನುವಂಥದ್ದು ತುಂಬಾ ಉತ್ತಮವಾಗಿರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ
ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಆ ಹೊಂದಾಣಿಕೆಯ ಬಲದಿಂದ ಎಷ್ಟೇ ಸಂಕಷ್ಟಗಳಿದ್ರು, ಎಷ್ಟೇ ನೋವುಗಳಿದ್ರು ಕೂಡ ಸಮರ್ಥವಾಗಿ ನಿಭಾಯಿಸೋದಕ್ಕೆ ನೀವು ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿರ್ತೀರಿ ಅನ್ನುವಂಥದ್ದಂತೂ ಸತ್ಯ. ಇನ್ನು ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇನ್ನು ಮುಂದೆ ಆರಂಭ ಆಗುತ್ತೆ. ವಿಡಿಯೋ ಈಗ ಪ್ರಾರಂಭ ಆಗಿದೆ. ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ, ಅದನ್ನ ನೋಡ್ಕೊಂಬನ್ನಿ ಮತ್ತೆ ಈ ವಿಡಿಯೋದ ಮಾಹಿತಿ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಾಮಾನ್ಯವಾದ ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು ಅವರಿಗೆ. ಆದ್ರೆ ಈಗ ಯಾರಿಗೂ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ, ತಿಳಿದೂ ಇಲ್ಲ, ಸಮಯನೂ ಇಲ್ಲ ಮುಖ್ಯವಾಗಿ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಿಕ್ಕಿರುವಂತ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಗೌರವ, ಕೀರ್ತಿ, ಪ್ರತಿಷ್ಠೆ, ನೇಮು, ಫೀಮುಗಳಿಗೆ ಏನು ಕೊರತೆ ಇಲ್ಲ. ಅದು ಯಥಾವತ್ತಾಗಿ ನಿಮ್ಮ ಒಂದು ಕ್ಯಾರೆಕ್ಟರ್ ಆ ಥರ ಇರುತ್ತೆ. ಎಲ್ಲೇ ಹೋದರೂ ನಿಮಗೆ ಒಂದು ಗೌರವ ಅನ್ನುವಂಥದ್ದು, ಒಂದು ಮನ್ನಣೆ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇನ್ನು ನೀವು ತಿನ್ನುವ ಆಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಅಂದ್ರೆ ಈ ಫುಡ್ ಪಾಯ್ಸನ್ ಅಂತಹ ಸಮಸ್ಯೆಗಳು, ಸ್ವಲ್ಪ ಅತಿ ಆದರೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಈ ರೀತಿ ಇರುತ್ತೆ. ಸ್ವಲ್ಪ ಮಿತವಾಗಿರ್ಲಿ, ರುಚಿಯಾಗಿರ್ಲಿ, ಶುಚಿಯಾಗಿರ್ಲಿ, ಶುಚಿತ್ವದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ಸ್ವಲ್ಪ ಸಹಜವಾಗಿ ಇದು ಜೂನ್ ತಿಂಗಳು ಅಂತಂದ್ರೆ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇರ್ತದೆ. ನೀವು ಓಡಾಟ ತಿರುಗಾಟ ಜಾಸ್ತಿ ಇರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡುವಂತ ಪ್ರಯತ್ನವನ್ನ ಮಾಡಿ. ಸ್ನೇಹಿತರೊಂದಿಗೆ ಪ್ರವಾಸದಿಂದ ಒಂದಿಷ್ಟು ಮನಸ್ಸಿಗೆ ಸಂತಸ ಸಿಗುವಂತ ಸನ್ನಿವೇಶ ಇದೆ. ಮತ್ತು ಮನೆಯಲ್ಲಿ ಈ ಅಲಂಕಾರಿಕ ವಸ್ತುಗಳನ್ನ ತೆಗೆದುಕೊಂಡ್ಬರೋದು, ಅಲಂಕಾರ ಮಾಡೋದು, ಅಥವಾ ಮನೆಯಲ್ಲಿ ನಿಂತು ಹೋಗಿರುವಂತ ವಸ್ತುಗಳನ್ನ ಮರುಚಾಲನೆ ಮಾಡೋದು, ಕೆಟ್ಟು ಹೋಗಿರುವಂತದ್ದನ್ನ ರಿಪೇರಿ ಮಾಡೋದು, ಏನೋ ಒಂದು ದುರಸ್ತಿ ಕಾರ್ಯ ಮಾಡುವಂತಹ ಒಂದು ವಿಚಾರದಲ್ಲಿ ತೊಡಗಿಕೊಳ್ಳುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮನೆ ಆಸ್ತಿ ನವೀಕರಣ ಮಾಡುವಂಥದ್ದು, ಇನ್ನು ದುರಸ್ತಿಗಳಿಂದ ಆಕರ್ಷಣೆಯ ಕೇಂದ್ರ ಬಿಂದುವಾಗುವಂಥದ್ದು, ಅಥವಾ ಜನಮನ್ನಣೆ ಗಳಿಸುವಂಥದ್ದು, ಅಥವಾ ಏನೋ ಒಂಥರ ಮನಸ್ಸಿಗೆ ಸಮಾಧಾನವನ್ನು ತಂದು ಕೊಡುವಂಥದ್ದು, ಮುದ ನೀಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ನಿಮ್ಮ ನಡವಳಿಕೆ ಹಲವರಿಗೆ ಆಶ್ಚರ್ಯ ಮೂಡಿಸ್ಬೋದು. ಏನು ಇವ್ರು ಈ ತರ ಇದಾರಲ್ಲ ಅನ್ನುವಂತ ಕೆಲವೊಬ್ಬರಿಗೆ ಅರ್ಥನೆ ಮಾಡ್ಕೊಳ್ಳದೆ ಇರುವಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಯಾಕಂತಂದ್ರೆ ನೀವು ಸಂದರ್ಭಕ್ಕೆ ಅನುಗುಣವಾಗಿ, ಕೆಲವೊಂದು ಜನಗಳಿಗೆ ಅನುಗುಣವಾಗಿ ನಿಮ್ಮ ಗೇಮ್ ಪ್ಲಾನ್ ಅನ್ನ ರೂಪುಗೊಳಿಸ್ತಕ್ಕಂಥದ್ರಿಂದ ಸಹಜವಾಗಿ ಅಂತ ಪ್ರಶ್ನೆಗಳು ಕೆಲವೊಂದು ಜನರಲ್ಲಿ ಬಂದಿರುತ್ತೆ. ಕೋರ್ಟ್ ವ್ಯಾಜ್ಯಗಳು ಪ್ರಗತಿಯಲ್ಲಿದ್ರೂ ಕೂಡ ಒಂದು ಆಶಾವಾದಿತನ, ಅಂದ್ರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ
ಒಂದು ಪಾಸಿಟಿವ್ನೆಸ್ ಅನ್ನುವಂಥದ್ದು ಇರುತ್ತೆ. ಯಾವುದೇ ಒಂದು ಕೇಸ್ಗಳಿರಲಿ, ಯಾವುದೇ ಒಂದು ವಿಚಾರಗಳಿದ್ರು ಕೂಡ ಏನೋ ನನ್ನ ಪರವಾಗಿ ಆಗಿತ್ತು ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಇರ್ತದೆ. ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೀವೇನು ಓದ್ತೀರಾ ಆ ಓದಿಗೆ ತಕ್ಕ ಹಾಗೆ ಒಂದು ಬೆಲೆ, ಓದಿಗೆ ತಕ್ಕ ಹಾಗೆ ಒಂದು ಫಲ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತವೆ. ಈ ತಿಂಗಳ ಕೊನೆಯಲ್ಲಿ ಒಂದಿಷ್ಟು ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿದೆ. ಬರುವಂತಹ ದುಡ್ಡಿನಲ್ಲಿ ಒಂದಿಷ್ಟು ಪ್ರಗತಿ ಉಂಟಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಒಂದು ಚಿಂತೆ ಇರುತ್ತೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ಇರುತ್ತೆ. ಸ್ವಲ್ಪ ನೋಡಿ, ಪ್ರಾರಂಭದಲ್ಲಿನೇ ಸ್ವಲ್ಪ ಅವ್ರ ಬಗ್ಗೆ ಒಂದು ಕೇರ್ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಹೆಚ್ಚಿನ ದುಡ್ಡು ಖರ್ಚು ಮಾಡುವಂಥದ್ದು ತಪ್ಪಬಹುದು. ಬಡ್ತಿಯ ಅವಕಾಶಗಳು, ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ಒಂದು ಕೆಲಸದಲ್ಲಿ ಒಂದು ಪ್ರಗತಿಯನ್ನು ಸಾಧಿಸುವಂಥದ್ದು, ಬಡ್ತಿ ಯೋಗಗಳು ಪ್ರಾಪ್ತಿ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಬಂಧು ಮಿತ್ರರೊಡನೆ ಏನೋ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ರಯಾಣ, ಪ್ರವಾಸ, ಯಾವುದೋ ಒಂದು ಕ್ಷೇತ್ರದ ದರ್ಶನಗಳು, ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಅಮೂಲ್ಯ ವಸ್ತುವೊಂದನ್ನ ಕಳೆದುಕೊಳ್ಳುವಂತಹ ಸನ್ನಿವೇಶಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರುವಂಥದ್ದು. ಇದು ಬಹಳ ಗಮನದಲ್ಲಿ ಇಟ್ಕೋಬೇಕಾದಂಥ ವಿಚಾರ. ನಿಮ್ಮಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ವಸ್ತು ಯಾವುದೋ ಕಾರಣಕ್ಕೆ ಕಳೆದು ಹೋಗ್ಬಿಡ್ಬೋದು. ಸ್ವಲ್ಪ ಅದ್ರ ಬಗ್ಗೆ ಬಹಳ ಜವಾಬ್ದಾರಿ, ಬಹಳ ಜಾಗರೂಕರಾಗಿ ನೀವು ಇರುವಂತ ಪ್ರಯತ್ನವನ್ನ ಮಾಡಿ. ಅಂದ್ರೇನು, ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಬಹಳಷ್ಟು ಶುಭ ಫಲಗಳ ಜೊತೆಯಲ್ಲಿ ಅತ್ಯಂತ ಜಾಗರೂಕತೆ, ಎಚ್ಚರಿಕೆ ಇರಬೇಕು ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಇನ್ನು ನಿಮಗೆ ದೈವ ಕೃಪೆ ಅಂತೂ ಬೇಕೇ ಬೇಕು. ಒಳ್ಳೆ ಫಲ ಸಿಗೋದಕ್ಕೆ ದೈವ ಕೃಪೆ ಬೇಕೇ ಬೇಕು. ಆ ದೈವ ಕೃಪೆ ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡೋಣ, ಸುಲಭವಾದ ಪರಿಹಾರಗಳ ಬಗ್ಗೆ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇದೆ. 12 ರಾಶಿಯವರ ಜೂನ್ ತಿಂಗಳ ಮಾಸಫಲ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ. ಜಾತಕ ಬೇಕು ಅಂದ್ರೆ ಟಾಪ್ ಕಾಮೆಂಟ್ ಅಲ್ಲಿ ಲಿಂಕ್ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ಈ ಜೂನ್ ತಿಂಗಳಲ್ಲಿ ನೀವು ಮಾಡ್ತಕ್ಕಂಥ ಪರಿಹಾರ, ವೃಶ್ಚಿಕ ರಾಶಿಯವರು ನೋಡಿ, ಮಹಾಶಿವನಿಗೆ ಅಭಿಷೇಕ ಮಾಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾದ ಫಲ ಸಿಗುತ್ತೆ. ಪಾರ್ವತಿ ದೇವಿಗೆ ಹೂವಿನ ಸೇವೆಯನ್ನ ಮಾಡಿ, ಮನೆದೇವರ ಪ್ರಾರ್ಥನೆಯನ್ನ ಮಾಡಿ, ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.